Hello students, welcome to NCG channel. ನನ್ನ ಹೆಸರು ಶ್ವೇತಾ. ನಾವು ಆಲ್ರೆಡಿ ರಿಫ್ಲೆಕ್ಸಿವ್ ಪ್ರೊನೌನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ. ಇದು ಪಾರ್ಟ್ 2 ಆಗಿರುತ್ತೆ. ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ದಯವಿಟ್ಟು ನೀವು ನೋಡ್ಕೊಳ್ತಾ ಬನ್ನಿ. ಅಂಡ್ ನಮ್ಮ ಏನು ಇವಾಗ SSC ಏನು ಹೊಸದಾಗಿ ಶುರು ಮಾಡಿದೀವಿ. ಟೆಲಿಗ್ರಾಮ್ ಚಾನೆಲ್ ಆಗಿರ್ಬೋದು, ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆದ್ರೂ ಆಗಿರ್ಬೋದು. ಸೊ ಪ್ರತಿಯೊಂದು ಕೂಡ ಈ ವಿಡಿಯೋ ಕಮೆಂಟ್ ಅಲ್ಲಿ ನಿಮ್ಗೆ ಪಿನ್ ಆಗಿರುತ್ತೆ. ಆ ಲಿಂಕ್ ಗಳು ನೀವು ಅಲ್ಲಿ ಹೋಗಿ ಫಾಲೋ ಮಾಡಿ. ನಿಮ್ಗೆ ಪ್ರತಿಯೊಂದು ಕೂಡ ಫ್ರೀ ಆಗಿ ಸಿಕ್ತಿರುವಂತದ್ದು. ಸೊ ನಿಮ್ಮ ಸ್ಟಡೀಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ಸೆಷನ್. ಸೊ ಕೆಲವೊಂದು ರೂಲ್ಸ್ ನಮಗೆ ರಿಫ್ಲೆಕ್ಸಿವ್ ಪ್ರೊನೌನ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಅಂದ್ರೆ ಏನು, ಸೊ ಅದನ್ನ ನಾವು ಯೂಸ್ ಮಾಡಿದಾದ್ಮೇಲೆ ಎಲ್ಲೆಲ್ಲಿ ಅದನ್ನ ಯೂಸ್ ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ಎಲ್ಲೆಲ್ಲಿ ನಾವು ಯೂಸ್ ಮಾಡಬಾರ್ದು ಅದನ್ನ ಅಂತ ನೋಡೋದಾದ್ರೆ ನೋಡಿ, ರೂಲ್ 1 ಎಲ್ಲೆಲ್ಲಿ ಯೂಸ್ ಮಾಡಬಾರ್ದು ಅಂತ ಅಂದ್ರೆ ಸಬ್ಜೆಕ್ಟ್ ಆಗಿ ಯೂಸ್ ಮಾಡಬಾರ್ದು. ಏನ್ ಈ ಸಬ್ಜೆಕ್ಟ್ ಅಂತ ಅಂದ್ರೆ ಕರ್ತೃ ಪದವಾಗಿ ನಾವು ಅದನ್ನ ಯೂಸ್ ಮಾಡಬಾರ್ದು. ನೋಡಿ ಇಲ್ಲಿ ಮೈ ಸೆಲ್ಫ್ ಕಂಪ್ಲೀಟೆಡ್ ದ ವರ್ಕ್ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಮೈ ಸೆಲ್ಫ್ ಅನ್ನೋದು ಆಕ್ಚುಲಿ ಇದು ಯಾವ ಜಾಗ, ಸಬ್ಜೆಕ್ಟ್ ಅಂತ ಅಂದ್ರೆ ಕರ್ತೃವಿನ ಜಾಗ ಆಗಿರುತ್ತೆ. ಇಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ ನ ಯಾವುದೇ ಕಾರಣಕ್ಕೂ ನಾವು ಯೂಸ್ ಮಾಡಬಾರ್ದು. ಸೊ ಹಾಗಾದ್ರೆ ಇದನ್ನ ಯೂಸ್ ಮಾಡೋದಿತ್ತು ಅಂದ್ರೆ ನೋಡಿ, ಕರೆಕ್ಟ್ ಫಾರ್ಮ್ ಐ ಕಂಪ್ಲೀಟೆಡ್ ದ ವರ್ಕ್ ಮೈ ಸೆಲ್ಫ್ ಅಂತ ಅಂದ್ರೆ ಆ ಕೆಲಸ ಏನಿದೆಯೋ ಅದನ್ನ ನನ್ನಷ್ಟಕ್ಕೆ ನಾನೇ ಅದನ್ನ ಮುಗಿಸ್ದೆ, ಕಂಪ್ಲೀಟ್ ಮಾಡ್ದೆ ಅನ್ನೋದು ಸರಿಯಾದ ವೇ ಆಗಿರುತ್ತೆ. ಸೊ ಹಾಗಾದ್ರೆ ಬೇರೆ ರೂಲ್ಸ್ ಗಳು ಯಾವ ತರ ಇದೆ ನೋಡಿ, ಡೋಂಟ್ ಯೂಸ್ ರಿಫ್ಲೆಕ್ಸಿವ್ ಪ್ರೊನೌನ್ ವಿತೌಟ್ ರೀಸನ್. ಸುಮ್ನೆ ಬಳಸುವಂತದ್ದು, ಕಾರಣ ಇಲ್ಲದೆ ಬಳಸುವಂತದ್ದು. ನೋಡಿ, ಶಿ ಹರ್ ಸೆಲ್ಫ್ ಮೆಟ್ ಹರ್ ಸೆಲ್ಫ್. ಸೊ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡಾಗ ಆಪ್ಷನ್ಸ್ ಯಾವ್ದು ರೈಟ್ ಇದೆ ಅನ್ನೋದನ್ನ ಚೂಸ್ ಮಾಡ್ಬೇಕಾದ್ರೆ ದಯವಿಟ್ಟು ಗಮನ ಇಟ್ಟು ಚೂಸ್ ಮಾಡಿ. ಯಾಕೆ ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಇವಾಗ ಕ್ಲಾಸ್ ಆಗಿದೆ ಅಲ್ವಾ. ಸೊ ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದ್ರ ಜೊತೆಗೆ ಎಲ್ಲೆಲ್ಲಿ ಬಳಸಬಾರ್ದು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾವಾಗ ಬಳಸ್ಬೇಕು, ಶಿ ಮೆಟ್ ಹರ್ ಫ್ರೆಂಡ್ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಬಳಸೋ ಅವಶ್ಯಕತೆ ಇದೆಯಾ? ಇಲ್ಲ. ಹಾಗಾದ್ರೆ ಫಸ್ಟ್ ಯೂಸೇಜ್ ನ ನಿಮ್ಗೆ ಏನ್ ಹೇಳಿದ್ದೆ, ಸಬ್ಜೆಕ್ಟ್ ಆಬ್ಜೆಕ್ಟ್, ಕರ್ತೃ ಮತ್ತೆ ಕರ್ಮ ಒಬ್ರೇ ಇದ್ದಾಗ ಅಥವಾ ಒಂದೇ ಇದ್ದಾಗ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ನ ಬಳಸ್ಬೇಕಾಗತ್ತೆ. ಸೊ ಇಲ್ಲಿ ಶಿ ಮೆಟ್ ಹರ್ ಫ್ರೆಂಡ್ ಅನ್ನೋದು ನೋಡಿ, ಹೌದಲ್ವಾ? ಇಲ್ಲಿ ಅವಶ್ಯಕತೆ ಇದೆಯಾ? ಇಬ್ರು ಇದಾರೆ ಸಬ್ಜೆಕ್ಟ್. ಸೊ ಇಲ್ಲಿ ಬಳಸೋ ಅವಶ್ಯಕತೆ ಇಲ್ಲ. ಸಬ್ಜೆಕ್ಟ್ ಆಬ್ಜೆಕ್ಟ್ ಒಂದೇ ಇದ್ದಾಗ ಮಾತ್ರ ನಾವು ಅದನ್ನ ಬಳಸ್ಬೇಕಾಗತ್ತೆ. ಸೊ ಹಾಗಾದ್ರೆ ಬೇರೆ ರೂಲ್ಸ್ ಏನಿದೆ ನೋಡಿ, ಡೋಂಟ್ ಯೂಸ್ ರಿಫ್ಲೆಕ್ಸಿವ್ ಪ್ರೊನೌನ್ ವಿತ್ ಸರ್ಟೈನ್ ವರ್ಬ್ಸ್. ಲಾಸ್ಟ್ ಸೆಷನ್ ಅಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ಒಂದಷ್ಟು ಕ್ರಿಯಾಪದಗಳಾದ್ಮೇಲೆ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ನ ಯೂಸ್ ಮಾಡಬಹುದು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇಲ್ಲಿ ಈ ಸೆಷನ್ ಅಲ್ಲಿ ಕೆಲವೊಂದು ಕ್ರಿಯಾಪದಗಳ ಜೊತೆ ಅಂತ ಅಂದ್ರೆ ವರ್ಬ್ ಜೊತೆ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ನ ಬಳಸಬಾರ್ದು. ಫಾರ್ ಎಕ್ಸಾಂಪಲ್ ನೋಡಿ, ಡಿಸ್ಕಸ್, ರಿಟರ್ನ್. ಓಕೆನಾ? ಈ ಡಿಸ್ಕಸ್ಡ್ ಹಿಮ್ಸೆಲ್ಫ್ ದ ಮ್ಯಾಟರ್. ಅವನಷ್ಟು ಅವನೇ ಹೆಂಗ್ ಡಿಸ್ಕಸ್ ಮಾಡ್ಕೊಳ್ಳಿಕ್ಕಾಗತ್ತೆ? ಇಲ್ಲ ಅಲ್ಲ. ಸೊ ಡಿಸ್ಕಸ್ ಅಂತ ಅಂದ್ರೆ ಚರ್ಚೆ ಮಾಡುವಂತದ್ದು. ಚರ್ಚೆ ಇತ್ತು ಅಂದಾಗ ವಾದ ವಿವಾದ ಇದೇ ಇರುತ್ತೆ. ಅದಕ್ಕೆ ಇನ್ನೊಬ್ರು ಪರ್ಸನ್ ಅವಶ್ಯಕತೆ ಇರುತ್ತಲ್ವಾ. ಸೊ ಅವನಷ್ಟಕ್ಕೆ ಅವನೇ ಅದನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಿ ರಿಟರ್ನ್ ಹರ್ ಸೆಲ್ಫ್ ಹೋಮ್ ಅಂತ ಇದೆ. ಸೊ ಇಲ್ಲೂ ಕೂಡ ಬಳಸಬಾರ್ದು. ಎಲ್ಲಿ? ಒಂದು ಡಿಸ್ಕಸ್, ಇನ್ನೊಂದು ರಿಟರ್ನ್. ಸೊ ಇದೇ ತರ ನೀವು ಬೇರೆ ಬೇರೆ ಯಾವ ಕ್ರಿಯಾಪದಗಳ ಜೊತೆ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ನ ಬಳಸಬಾರ್ದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಕರೆಕ್ಟ್ ಫಾರ್ಮ್ ಏನಿದೆ ನೋಡಿ, ಹಿ ಡಿಸ್ಕಸ್ ದ ಮ್ಯಾಟರ್, ಶಿ ರಿಟರ್ನ್ ಹೋಮ್. ಸೊ ಈ ತರ ನಾವು ಬಳಸ್ಬೇಕಾಗತ್ತೆ. ಅಂಡ್ ಅದ್ರ ಜೊತೆಗೆ ಎಕ್ಸಾಮ್ ಹಾಲ್ ಅಲ್ಲಿ ನಾವು ಕುತ್ಕೊಂಡಾಗ ಟ್ರಾಪ್ ಆಗೋ ಅಂತ ಸಿಚುಯೇಷನ್ಸ್ ಗಳು ಕ್ವಶನ್ಸ್ ಕೊಟ್ಟಾಗ ನಾವು ನೋಡ್ಬೇಕಾಗತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲಿ ನಾವು ಟ್ರಾಪ್ ಆಗುವಂತದ್ದು ಅಂದ್ರೆ ನೋಡಿ, ದ ಮ್ಯಾನೇಜರ್ ಅಂಡ್ ಮೈ ಸೆಲ್ಫ್ ಅಟೆಂಡೆಡ್ ದ ಮೀಟಿಂಗ್ ಅಂತ ಹೇಳುವಂತದ್ದು. ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ, ಸಬ್ಜೆಕ್ಟ್ ಆಬ್ಜೆಕ್ಟ್ ಒಂದೇ ಇದ್ದಾಗ ಮಾತ್ರ ರಿಫ್ಲೆಕ್ಸಿವ್ ಪ್ರೊನೌನ್ ಬರುತ್ತೆ. ಇಲ್ಲಿ ಇದು ಸಾಧ್ಯ ಇಲ್ಲ. ಹಾಗಾದ್ರೆ ಈ ಐ ಇರ್ಬೋದು, ಮೀ ಇರ್ಬೋದು ನೋಡಿ, ಇದೆಲ್ಲ ಯಾವ ಟೈಪ್ ಆಫ್ ಪ್ರೊನೌನ್ ಅಂತ ಅಂದ್ರೆ ಪರ್ಸನಲ್ ಪ್ರೊನೌನ್ ಆಗಿರುತ್ತೆ. ಓಕೆನಾ? ಸೊ ಐನ ಸಬ್ಜೆಕ್ಟ್ ಅಲ್ಲಿ ಹಾಕ್ಬೇಕಾ ಅಥವಾ ಆಬ್ಜೆಕ್ಟ್ ಅಲ್ಲಿ ಹಾಕ್ಬೇಕಾ, ಮೀನ ನಾವು ಸಬ್ಜೆಕ್ಟ್ ಅಲ್ಲಿ ಬಳಸ್ಬೋದಾ, ಇದೆಲ್ಲದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಇರ್ಬೇಕಾಗತ್ತೆ. ಸೊ ಪ್ರೆಸೆಂಟ್ ಇವಾಗ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಸೊ ಇಲ್ಲಿ ಇದು ತಪ್ಪಾಗತ್ತೆ, ಇದು ಸರಿ. ದ ಮ್ಯಾನೇಜರ್ ಅಂಡ್ ಐ ಅಟೆಂಡೆಡ್ ದ ಮೀಟಿಂಗ್ ಅಂತ ಬರ್ಬೇಕು. ನೆಕ್ಸ್ಟ್, ಪ್ಲೀಸ್ ಕಾಂಟ್ಯಾಕ್ಟ್ ಮೈ ಸೆಲ್ಫ್ ಫಾರ್ ಡೀಟೇಲ್ಸ್. ನೋ, ಇಟ್ ಈಸ್ ನಾಟ್ ಕರೆಕ್ಟ್, ಇಟ್ ಈಸ್ ಇನ್ಕರೆಕ್ಟ್. ಹೌದಲ್ವಾ? ಅದು ತಪ್ಪಾಗಿದೆ. ಏನಾಗ್ಬೇಕಿತ್ತು? ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಫಾರ್ ಡೀಟೇಲ್ಸ್.
ಸೊ ಯಾವ ಪ್ರೊನೌನ್ ನ ಇಲ್ಲಿ ಬಳಸ್ಬೇಕನ್ನೋದು ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ನಿಮ್ಗೆ ಟೋಟಲ್ ಆಗಿ 3 ಕ್ವಶನ್ಸ್ ನ ಹಾಕಿದೀನಿ. 2 ಕ್ವಶನ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಲಾಸ್ಟ್ ಕ್ವಶನ್ ಏನಿದೆ ಅದು ನಿಮ್ ಕಡೆಯಿಂದ ನನ್ಗೆ ಆನ್ಸರ್ ಬೇಕಿದೆ. ಯಾರ್ಯಾರು SSC GD ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ನೋಡೋಣ ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟು ಆನ್ಸರ್ಸ್ ಗಳು ಬರುತ್ತೆ ಅಂತ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಇದೆ. ಸೊ ಕ್ಲಾಸ್ ಕೇಳಿದಾದ್ಮೇಲೆ ಅಂತೂ ಕಣ್ ಮುಚ್ಕೊಂಡು ಆನ್ಸರ್ ಮಾಡ್ಬೇಕು. ಹಿ ಬ್ಲೇಮ್ಡ್ ಹಿಮ್ ಬರುತ್ತಾ? ಇಲ್ಲ. ಹಿ ಬ್ಲೇಮ್ಡ್ ಹಿಮ್ಸೆಲ್ಫ್ ಫಾರ್ ದ ಲಾಸ್ ಸರಿ ಇದೆಯಲ್ವಾ? ಹಿ ಬ್ಲೇಮ್ಡ್ ಹಿಸ್ ಸೆಲ್ಫ್ ಎಲ್ಲರೂ ಹೇಳಿದಿನ? ಇಲ್ಲ ಅಲ್ಲ. ಹಿ ಬ್ಲೇಮ್ಡ್ ಹಿಸ್ ಇದೆಯಾ? ಇದು ಕೂಡ ಇಲ್ಲ ಅಲ್ಲ. ನಾನು ಏನ್ ಹೇಳಿದೀನಿ ಅದನ್ನ ಜಸ್ಟ್ ನೀವು ಫಾಲೋ ಮಾಡಿ ಸಾಕಾಗತ್ತೆ. ಹಿ ಬ್ಲೇಮ್ಡ್ ಹಿಮ್ಸೆಲ್ಫ್ ಫಾರ್ ದ ಲಾಸ್ ಅನ್ನೋದು ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಐಡೆಂಟಿಫೈ ಎರರ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಕೇಳಿದಾರೆ. ಸೊ ಈ ಟೈಪ್ ಕೂಡ ಕೇಳ್ಬೋದು. ಶಿ ಪ್ರಿಪೇರ್ಡ್ ಹರ್ ಸೆಲ್ಫ್ ಫಾರ್ ದ ಇಂಟರ್ವ್ಯೂ ಅಂತ ಹೇಳುವಂಥದ್ದು. ನೋಡಿ, ನಾನು ಆಲ್ರೆಡಿ ಹೇಳಿದ್ದೆ ಗೊತ್ತಾ, ಕೆಲವೊಂದು ಕ್ರಿಯಾಪದಗಳ ಜೊತೆ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡ್ತೀವಿ ಅಂತ. ಅದರಲ್ಲಿ ಪ್ರಿಪೇರ್ ಕೂಡ ಇತ್ತು, ಹೌದಲ್ವಾ? ಅಬ್ಸರ್ವ್ ಮಾಡಿದ್ರ ನೀವು ಲಾಸ್ಟ್ ಸೆಷನ್ ಅಲ್ಲಿ. ಸೊ ಇದ್ರಲ್ಲಿ ಯಾವ್ದಾದ್ರು ಎರರ್ ಕಾಣಿಸ್ತಿದ್ಯಾ ನಿಮ್ಗೆ? ಯಾವುದು ಕೂಡ ಇಲ್ಲಿ ಎರರ್ ಇಲ್ಲ. ಇಟ್ ಈಸ್ ನೋ ಎರರ್. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಲಾಸ್ಟ್ ನೋಡೋಣ, fill in the blank with the correct option ಅಂತ ಕೇಳಿದ್ರೆ ನೋಡಿ, ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇನೆ, ಬಟ್ ಪ್ರತಿಯೊಂದು ಪ್ಯಾಟರ್ನ್ ಕೂಡ ಚೇಂಜ್ ಆಗ್ತಿದೆ, ಕೇಳೋ ರೀತಿ ಬೇರೆ ಇದೆ. ಇಲ್ಲಿ ಎರರ್ ಕೇಳಿದ್ರು, ಇಲ್ಲಿ ಫಿಲ್ ಅಪ್ ದ ವಿತ್ ಕರೆಕ್ಟ್ ಆಪ್ಷನ್ ಅಂತ ಕೇಳ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಬಿ ಏನು ತುಂಬಾ ಅವೇರ್ ಆಗಿ ಇರಬೇಕು. ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ದ ಚಿಲ್ಡ್ರನ್ ಎಂಜಾಯ್ ಡ್ಯಾಶ್ ಡ್ಯೂರಿಂಗ್ ದ ಪಿಕ್ನಿಕ್ ಅಂತ ಕೇಳುವಂತದ್ದು. ಸೊ ಇದ್ರಲ್ಲಿ ಆಪ್ಷನ್ಸ್ ಏನಿದೆ, ಈಚ್ ಇದೆ, ದೆಮ್ ಇದೆ, ದೆಮ್ಸೆಲ್ಸ್ ಇದೆ, ಬೇರೆ ಇದೆ. ಲೆಟ್ ಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡಿ. ಅಂಡ್ ಅದ್ರ ಜೊತೆಗೆ ನಮ್ಮ SSC ಬ್ಯಾಂಕಿಂಗ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಮ್ಮ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಏನಿದೆ, ಪ್ಲಾಟ್ಫಾರ್ಮ್ಸ್ ಏನಿದೆ, ಸೊ ಅದಕ್ಕೆ ಜಾಯಿನ್ ಆಗಿ ಅದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಸ್ಟಡೀಸ್ಗೆ ಅಂತ ಹೇಳ್ತಾ ಈ ಸೆಷನ್ ನಾನು ವೈಂಡ್ ಅಪ್ ಮಾಡ್ತಿದ್ದೀನಿ. ಸೊ ಯಾರ್ಯಾರು SSC GD ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವರು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಡೆಯಿಂದ ನಾವು ಏನೇನು ಪ್ರೊವೈಡ್ ಮಾಡ್ಲಿಕ್ಕೆ ಆಗುತ್ತೋ ಸೊ ಅಷ್ಟು ಕೂಡ ಪ್ರೊವೈಡ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳ್ತಾ ಲೆಟ್ಸ್ ವೈಂಡ್ ಅಪ್ ದಿಸ್ ಸೆಷನ್. ಥ್ಯಾಂಕ್ ಯು.